ಅರವಿಂದ್ ಭವನ KIADB ಕಚೇರಿಯಲ್ಲಿ ಎಲ್ಲಿ ಹೋದ್ರೂ ಇವರೇ ಕಾಣಿಸ್ತಾರ್ರಿ. ಅದು ಹೇಳಿ ಕೇಳಿ ಹುಲ್ಲುಗಾವಲು ಅಂದರೆ ಬೆಂಗಳೂರು ಸುತ್ತಮುತ್ತಲಿರುವಂಥ ಕೋಲಾರ, ದೇವನಹಳ್ಳಿ, ನೆಲಮಂಗಲ, ಆನೇಕಲ್, ದೊಡ್ಡಬಳ್ಳಾಪುರ ಹುಲ್ಲುಗಾವಲು. ಒಂದೊಂದು ಅಡಿಗೂ ಕೂಡ ಚಿನ್ನದ ಬೆಲೆ ಇದೆ. ಈ ಭಾಗದ ರೈತರು ಬಂದ್ಬಿಟ್ರೆ ನಾನು 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 ಅಂತ ಹೇಳಿ ಹಿಂದೆ ಬಿಡ್ತಾರೆ ಬ್ರೋಕರ್ಗಳು. ನೆಲಮಂಗಲ ಭಾಗದ ಭೂಸ್ವಾಧೀನ, ರೈತರಿಗೆ ಪರಿಹಾರ. ಈಗ ನೆಲಮಂಗಲದ ಭೂಸ್ವಾಧೀನ ಯೋಜನೆಗೆ ಚಾಲನೆ ಸಿಕ್ಕಿದೆ. ಆ ಭಾಗದ ರೈತರು ಬರ್ತಾ ಇದ್ದಾರೆ. SLAO ಶಿವೇಗೌಡ ನೀಡ್ತಾ ಇದ್ದಾರೆ. ಬಟ್ ಕೋಲಾರ, ಮಾಲೂರು ಭಾಗದ ರೈತರು ಕೂಡ ಬಂದಿದ್ದಾರೆ. ಅದರ ಹೊಣೆಯನ್ನು SLAO ಸೂರಜ್ಗೆ ವಹಿಸಿದ್ದಾರೆ. ಆದರೆ ರೈತರ ಹೆಸರಿನಲ್ಲಿ ಬ್ರೋಕರ್ಗಳು ಬರ್ತಾರೆ. ಮತ್ತು ಅಧಿಕಾರಿಗಳು ಈ ಬ್ರೋಕರ್ಗಳನ್ನು ನೋಡಿ ನೀನು ಬ್ರೋಕರ್ ಬರಬೇಡಪ್ಪ ಅಂತ ಹೇಳಲ್ಲ. ಮತ್ತು ಇವರು ಬ್ರೋಕರ್ಗಳಲ್ಲ ಅನ್ನೋದು ಅವರಿಗೇನು ಅನುಮಾನ ಇಲ್ಲ. ಅವರು ಬ್ರೋಕರ್ಗಳೇ ಅಂತ ಗೊತ್ತಿದೆ. ಕಚೇರಿಯ ಸಿಬ್ಬಂದಿ 5-10 ನಿಮಿಷ ಲೇಟಾಗಿ ಬರ್ಬೋದು ಆಫೀಸಿಗೆ. ಈ ಬ್ರೋಕರ್ ಮಾತ್ರ ಆನ್ ಟೈಮ್ ಬರ್ತಾರೆ. ಬೆಳಗ್ಗೆ 10:30 ಸಂಜೆ 5 ಗಂಟೆವರೆಗೂ ಕೂಡ ಅಲ್ಲೇ ಠಿಕಾಣಿ. SLAಗಳು ಅವ್ರ ಜೊತೆ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ರೈತರಿಗೆ ಯಾಕೆ ಸ್ಪಂದಿಸ್ತಾ ಇಲ್ಲ, ಬ್ರೋಕರ್ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದು ವಿರುದ್ಧವಾಗಿ ಸಾಕಷ್ಟು ದೂರು ಕೂಡ ಬಂದಿರ್ಬೇಕು ಅನ್ಸುತ್ತೆ. ಏನು ಕ್ರಮ ಆಗ್ತದೆ ಸರ್ ಬ್ರೋಕರ್ ವಿರುದ್ಧಕ್ಕೆ? ಬ್ರೋಕರ್ ಕಡಿವಾಣಕ್ಕೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ ಸರ್? ಅರವಿಂದ್ ಭವನದಲ್ಲಿ ನಮ್ಮ ಲ್ಯಾಂಡ್ ಇಕ್ವೇಷನ್ ಆಫೀಸರ್ಸ್ ಕಚೇರಿಗಳದಾವ. ಸೊ ಒಂದೇ ಕಡೆ 6-7 ಜನ SLOs ಅಲ್ಲಿ ಕೂತ್ಕೋತಾರೆ. ಈಗ ಈ ಜಾಸ್ತಿ ರೈತರು ಕಾಂಪೆನ್ಸೇಷನ್ಗೆ ಆಯಿತು, ಹಿಯರಿಂಗ್ಗೆ ಅಲ್ಲಿ ಅರವಿಂದ್ ಭವನಕ್ಕೆ ಹೋಗ್ತಿರ್ತಾರೆ. ಸೊ ಬ್ರೋಕರ್ಗಳ ಮೂಲಕ ಲ್ಯಾಂಡ್ ಇಕ್ವೇಷನ್ ಪೇಮೆಂಟು ಕೊಡ್ತಾರ ಅನ್ನೋದು ದೂರು ಬರ್ತಾ ಇದ್ದಾವೆ ಮೊದಲಿಂದನೂ. ಸೊ ಈ ಕುರಿತು ಇಬ್ಬರು ಸ್ಪೆಷಲ್ DCಸು ನಮ್ಮ ಕೆಳಗಡೆ ಕೆಲಸ ಮಾಡ್ತಾರೆ. ಸ್ಪೆಷಲ್ DCಗಳಿಗೂ ನಾನು ಈ ಕುರಿತು ವರದಿ ಕೊಡಲಿಕ್ಕೆ ಹೇಳ್ತೀನಿ. ಪ್ಲಸ್ ನಾವು ಸ್ಪೆಷಲ್ DCಸು ಮತ್ತು ನಾನು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಇದನ್ನು ವೆರಿಫೈ ಮಾಡ್ತೀವಿ. ಸೊ ಯಾರಾದರೂ ಈ ಬ್ರೋಕರ್ಗಳ ಮೂಲಕ ವ್ಯವಹಾರ ಮಾಡ್ತಿದ್ದು ಕಂಡು ಬಂದರೆ ಅವ್ರಿಗೆ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ನಾವು ಕ್ರಮಗಳನ್ನು ಕೈಗೊಳ್ತೀವಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಈಗ ಒಂದು ಫೇಸ್ ಸಮೇತ ತೋರಿಸಿದ್ದೀವಿ ಯಾರ್ಯಾರು ಬ್ರೋಕರ್ಗಳಲ್ಲಿರ್ತಾರೆ ಅಂತ. ನಾಳೆ ಕೂಡ ಒಂದು ರಿಯಾಲಿಟಿ ಚೆಕ್ ಮಾಡಿದ್ರೆ ಅವ್ರು ಇರ್ತಾರೋ ಇಲ್ವೋ ಅಂದರೆ ಖಂಡಿತವಾಗಿ ಅವ್ರು ಇದ್ದೇ ಇರ್ತಾರೆ. ಯಾಕಂತ ಹೇಳಿದ್ರೆ ಬ್ರೋಕರ್ಗಳು ಇಲ್ಲದೆ ಹೋದರೆ ಅಧಿಕಾರಿಗಳ ಕೈಕಾಲೇ ಆಡೋದಿಲ್ಲ. ಸಿಬ್ಬಂದಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಬ್ರೋಕರ್ಗಳಿರಬೇಕು. ಬ್ರೋಕರ್ಗಳ ಮುಖ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಅಧಿಕಾರಿಗಳಿಗೆ. ಕೊನೆಗೂ ಬ್ರೋಕರ್ಗಳಿಂದ ಮುಕ್ತಿ ಸಿಗುತ್ತೆ ಅಂತ ನಂಬಿಕೊಳ್ಳಬಹುದಾ ಈಗ CO ಮಾತಿನ ಪ್ರಕಾರ? ದಶರಥ್, ರಾಜ್ಯದ ಸರ್ಕಾರಿ ಇಲಾಖೆಗಳು ಸಾರ್ವಜನಿಕ ಮುಕ್ತ ಆಗಿರಬೇಕು. ಆದರೆ ಬೆಂಗಳೂರು KDB ಕಚೇರಿ ಸಾರ್ವಜನಿಕ ಮುಕ್ತ ಆಗಿಲ್ಲ. ಅದು ಬ್ರೋಕರ್ಗಳ ಇಂದ ತುಂಬಿ ತುಳುಕ್ತಾ ಇದೆ. ರಾಜಾರೋಷವಾಗಿ ಬ್ರೋಕರ್ಗಳು ದಂಧೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ರಾಜಾರೋಷವಾಗಿ ದಂಧೆಯನ್ನು ಮಾಡ್ತಾ ಇದ್ರು ಕೂಡ ಯಾರೂ ಸಹ ಬ್ರೋಕರ್ಗಳನ್ನು ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇಲ್ಲ. ಈ ಹಿಂದೆ ಲೋಕಾಯುಕ್ತ ಸಹ ಬೆಂಗಳೂರು KDB ಕಚೇರಿಗಳ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಬ್ರೋಕರ್ಗಳಿಗೆ ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಿತ್ತು. ತದನಂತರ ಕೆಲ ದಿನಗಳ ಕಾಲ ಬೆಂಗಳೂರು KDB ಕಚೇರಿಗಳಲ್ಲಿ ಬ್ರೋಕರ್ಗಳ ಸಂಖ್ಯೆ ಕಡಿಮೆ ಆಗಿತ್ತು. ಆದರೆ ಈ ಹಿಂದೆ ಲೋಕಾಯುಕ್ತ ಮೊದಲು ACB ಕೂಡ ಇತ್ತು. ACB ಇದ್ದಂಥ ಸಂದರ್ಭದಲ್ಲೂ ಕೂಡ ಆಗಲೂ ಸಹ ಬ್ರೋಕರ್ಗಳಿಗೆ ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು. ಎಷ್ಟೇ ಬ್ರೋಕರ್ಗಳ ಮೇಲೆ ಲೋಕಾಯುಕ್ತ, ACB ಜೊತೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಸಾಕಷ್ಟು ಆದೇಶಗಳು ಕೂಡ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಂದ ಕೂಡ ಬಂತು. ಯಾವುದೇ ಒಂದು ಸಾರ್ವಜನಿಕ ಕಚೇರಿಗಳು ಸಾರ್ವಜನಿಕ ಮುಕ್ತ ಆಗಿರಬೇಕು. ಬ್ರೋಕರ್ಗಳ ವಿರುದ್ಧ ಏನಾದರೂ ದೂರು ಬಂದಂಥ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಸರ್ಕಾರದ ಸುತ್ತೋಲೆ ಕೂಡ ಇದೆ. ಆದರೆ KDBನಲ್ಲಿ ಸರ್ಕಾರದ ಹೊರಡಿಸುವಂಥ ಯಾವುದೇ ಆದೇಶಗಳಿಗೆ ಕೂಡ ಬೆಲೆ ಇಲ್ಲ. KDB ಕಚೇರಿಗಳಿಗೆ ಯಾವುದೇ ಒಂದು ಕೆಲಸ ಆಗಬೇಕಂದ್ರೆ ಬ್ರೋಕರ್ಗಳ ಮೂಲಕ ಹೋದಂಥ ಸಂದರ್ಭದಲ್ಲಿ ಕೂಡ ಬೆಂಗಳೂರು KDB ಕಚೇರಿಯಲ್ಲಿ ಕೂಡ ಕೆಲಸ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಧಿಕಾರಿಗಳು ಮತ್ತು ಬ್ರೋಕರ್ಗಳ ದಂಧೆ ಕೂಡ ನಡೀತಾ ಇದೆ. ಬೆಂಗಳೂರಿನ ವಿವಿಧ ಭಾಗದಲ್ಲಿ ಸಾಕಷ್ಟು ಜಮೀನುಗಳನ್ನು KDB ವಶಪಡಿಸಿಕೊಂಡಿದೆ, ಭೂ ಸ್ವಾಧೀನ ಹೊರಡಿಸಿಕೊಂಡಿದೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಭೂ ಪರಿಹಾರವನ್ನು ಕೊಡಲೇಬೇಕಾಗುತ್ತೆ. ಹೀಗಾಗಿ ಭೂ ಪರಿಹಾರ ಹೆಸರಿನಲ್ಲಿ ಬ್ರೋಕರ್ಗಳು ಕೂಡ ಸಾಕಷ್ಟು ಆಟೋಟೋಪ ಸಹ ಮೆರೀತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನ ಅರವಿಂದ್ ಭವನ ಕಚೇರಿಯಲ್ಲಂತೂ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿಗೂ ಕೂಡ ಬ್ರೋಕರ್ಗಳ ಆಟೋಪ ಮುಂದುವರಿತಾ ಇದೆ. ಇಷ್ಟಾದರೂ ಕೂಡ KDB ಆಗಲಿ ಸಂಬಂಧಪಟ್ಟಂಥ ಸಚಿವರಾಗಲಿ ಕೂಡ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಲ್ಲ.
ಒಂದು ಕಡೆ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ ಸಚಿವರಾದ ನಂತರ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ KDB ಕಚೇರಿಗಳಲ್ಲಿ ಒಂದು ಬೋರ್ಡನ್ನು ಅಳವಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಸಾರ್ವಜನಿಕ ಕಚೇರಿ ಕೇವಲ ಸಾರ್ವಜನಿಕರಿಗೆ ಮಾತ್ರ ಅವಕಾಶ ಇದೆ, ಬ್ರೋಕರ್ಗೆ ಯಾವುದೇ ರೀತಿಯ ಅವಕಾಶವನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ KDB ಕಚೇರಿಗಳಿಗೆ ಬ್ರೋಕರ್ಗೆ ಅವಕಾಶ ಇಲ್ಲ ಅಂತ ನಾಮಫಲಕಗಳನ್ನು ಬೋರ್ಡ್ಗಳನ್ನು ಅಳವಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ನಾಮಫಲಕಗಳು ಕೇವಲ ಹೆಸರಿಗೆ ಮಾತ್ರ ಸೀಮಿತ ಆಗಿದೆ. ಬೆಂಗಳೂರಿನ ಅರವಿಂದ್ ಭವನ ಕಚೇರಿಯಲ್ಲಿ ಯಾವಾಗಲೂ ಕೂಡ ಬೆಳಗಿಂದ ಸಂಜೆವರೆಗೂ SLOಗಳ ಮುಂಭಾಗ, ಕಚೇರಿಗಳ ಮುಂಭಾಗ ಅವರೇ ಹೋಗಿ ಕಡತಗಳನ್ನು ಮೂವ್ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇಷ್ಟಾದರೂ ಕೂಡ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ, ಜೊತೆಗೆ KDBಗೆ ಕೂಡ ಕೋಟ್ಯಂತರ ರೂಪಾಯಿ ನಷ್ಟ ಆಗಿರುವಂಥ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಹೀಗಾಗಿ ಭೂ ಸ್ವಾಧೀನ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಸರ್ಕಾರಿ ಜಾಗಗಳಿಗೂ ಕೂಡ ಭೂ ಪರಿಹಾರವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರೈತರ ಜೊತೆಗೆ ಮೋಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರೈತರಿಗೆ ಮೋಸವನ್ನು ಮಾಡಿ KDBಗೆ ವಂಚನೆ ಮಾಡುವಂಥ ಸಾಕಷ್ಟು ಪ್ರಕರಣಗಳು ಕೂಡ ಕೇಳಿ ಬಂದಿವೆ. ಹೀಗಾಗಿ ಇಲ್ಲಿವರೆಗೂ ಸರ್ಕಾರ ಆಗಲಿ KDB CEOಗಳಾಗಲಿ ಯಾವುದೇ ರೀತಿಯ ಬ್ರೋಕರ್ಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ. ಯಾಕಂದರೆ ನಾವು ಕೂಡ ಬೆಳಗ್ಗೆಯಿಂದ ಬ್ರೋಕರ್ಗಳ ಒಂದು ವಿಡಿಯೋ ಸಮೇತ ಪ್ರಸಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ KDB CEO ಮತ್ತು ಕೈಗಾರಿಕಾ ಸಚಿವರು ಯಾವ ರೀತಿ ಬ್ರೋಕರ್ಗಳ ಮೇಲೆ ಕಡಿವಾಣ ಆಗ್ತಾರೆ ಅಂತ ಕೂಡ ಈಗ ಕಾದು ನೋಡಬೇಕಾಗಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಕೃಷ್ಣ.